ಡೊಲೊಮಿಟೆ ಪುಡಿಯನ್ನು ಇಲಾಖೆ ಅನ್ನಪೂರ್ಣ ಅಗ್ರಿಸ್ಪೇಸ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿಯವರೆಗೆ ಅನ್ನಪೂರ್ಣ ಅಗ್ರಿಸ್ಪೇಸ್ನ ಸಂಚಿಕೆಗಳಲ್ಲಿ ನಾವು ಪ್ರತಿಭಾ ಬಯೋಟೆಕ್ನ ಉತ್ಪನ್ನಗಳ ಬಗ್ಗೆ ಎಲ್ಲಿಯೂ ಮಾತನಾಡಿಲ್ಲ. ಏಕೆಂದರೆ ನಾನು ರೈತರಿಗೆ ಕೃಷಿಯ ಬಗ್ಗೆ ಸಂಪೂರ್ಣ ಸುದ್ದಿಯನ್ನು ಮಾತ್ರ ಹೇಳಲು ಬಯಸುತ್ತೇನೆ. ಈ ಉದ್ದೇಶವನ್ನು ಗಮನದಲ್ಲಿಟ್ಟುಕೊಂಡು ನಾನು ಅನ್ನಪೂರ್ಣ ಅಗ್ರಿಸ್ಪೇಸ್ ಅನ್ನು ಪ್ರಾರಂಭಿಸಿದೆ. ಇದೇ ವಿಚಾರದಲ್ಲಿ ಇಲ್ಲಿಯವರೆಗೆ ಕೃಷಿ ಸಂಬಂಧಿತ ಸುದ್ದಿಗಳನ್ನು ಮಾತ್ರ ನೀಡುತ್ತಿದ್ದೆ. ಆದರೆ ಈ ವಿಭಾಗದಲ್ಲಿ 3 ಉತ್ಪನ್ನಗಳ ಬಗ್ಗೆ ಹೇಳುವುದು ಅಗತ್ಯವೆಂದು ನಾನು ಪರಿಗಣಿಸುತ್ತೇನೆ. ಏಕೆಂದರೆ ರೈತರಿಗೆ ಮಾರುಕಟ್ಟೆಯಲ್ಲಿ ಅಂತಹ ಉತ್ಪನ್ನಗಳು ಸಿಗುವುದಿಲ್ಲ. ಅದಕ್ಕಾಗಿಯೇ ಈ 3 ಉತ್ಪನ್ನಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳುವುದರಿಂದ ಮಾತ್ರ ಈ ಉತ್ಪನ್ನಗಳಿಂದ ನಮ್ಮ ಭೂಮಿ ಮತ್ತು ಅದನ್ನು ಹೇಗೆ ರಕ್ಷಿಸಿಕೊಳ್ಳಬಹುದು ಪ್ರತಿಯೊಬ್ಬ ರೈತರಿಗೂ ಅರ್ಥವಾಗುವಂತೆ ಈ ಭಾಗವನ್ನು ಮಾಡಲಾಗಿದೆ. ಇಲ್ಲಿಯವರೆಗೆ ಈ ಅನ್ನಪೂರ್ಣ ಅಗ್ರಿಸ್ಪೇಸ್ನಲ್ಲಿ ಕೃಷಿಯ ಪ್ರಮುಖ ವಿಧಾನವನ್ನು ಉಲ್ಲೇಖಿಸಲಾಗಿದೆ. ಅದು ONBA. ಇದರರ್ಥ ಆರ್ಗ್ಯಾನಿಕ್ಸ್ ನ್ಯೂಟ್ರಿಷನಲಿ ಬ್ಯಾಲೆನ್ಸ್ಡ್ ಅಗ್ರಿಕಲ್ಚರ್, ಸಾವಯವ ಮತ್ತು ಪೌಷ್ಟಿಕಾಂಶದ ಸಮತೋಲಿತ ಕೃಷಿ ಎಂದರೆ ಸಾವಯವ ಮತ್ತು ಪೌಷ್ಟಿಕಾಂಶ ಪದಾರ್ಥಗಳೊಂದಿಗೆ ಸಮತೋಲಿತ ಕೃಷಿ ಎಂದರ್ಥ. ಇದರ ಬಗ್ಗೆ 2 ಭಾಗಗಳಲ್ಲಿ ಹೇಳಿದ್ದೇವೆ. ಮೊದಲ ವಿಭಾಗದಲ್ಲಿ ಸೇಂದ್ರಿಯಗಳು ಭೂಮಿಗೆ, ಎರಡನೆಯ ವಿಭಾಗದಲ್ಲಿ ಸಸ್ಯಗಳು ಸೇಂದ್ರಿಯಗಳು. ಆದ್ದರಿಂದ ಸೇಂದ್ರಿಯ ಇದು ಮೊದಲ ವಿಭಾಗವಾಗಿದೆ. ಈ 3 ಉತ್ಪನ್ನಗಳು ಮುಖ್ಯವಾಗಿವೆ. ಅದು ಭೂಮಿಯನ್ನು ಗುಣಪಡಿಸುವುದು ಮತ್ತು ಭೂಮಿಯನ್ನು ಫಲವತ್ತಾಗಿಸುವುದು. ಏಕೆಂದರೆ ಕಳೆದ 30 ವರ್ಷಗಳಲ್ಲಿ ನಾವು ಮಣ್ಣಿಗೆ ಉಂಟು ಮಾಡಿದ ಹಾನಿಯಿಂದ ಮತ್ತೆ ಮಣ್ಣು ಫಲವತ್ತಾಗಿಸಲು ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ಮೊದಲ ವಿಭಾಗದಲ್ಲಿ ವಿವರಿಸಿದ್ದೇವೆ. ಇದೇ ಸೇಂದ್ರಿಯ ಭೂಮಿ. ಮೊದಲ ವಿಧಾನದಲ್ಲಿ ಬೆಳೆ ಬಿತ್ತುವ ಮೊದಲು ಭೂಮಿಯನ್ನು ಶುದ್ಧೀಕರಿಸಬೇಕೆಂದು ಹೇಳುತ್ತದೆ. ಶುದ್ಧೀಕರಿಸಲು 500 ಕೆಜಿ ಹಸುವಿನ ಸಗಣಿ, 10 ಕೆಜಿ ಟ್ರೈಕೋಡರ್ಮ ವಿರಿಡಿ, 10 ಕೆಜಿ ಸುಡೋಮೊನಸ್ ಫ್ಲೋರೋಸೆನ್ಸ್, 10 ಕೆಜಿ ಬೆಲ್ಲ ಮತ್ತು ಆಲೂಗಡ್ಡೆ ಎಲ್ಲವನ್ನೂ ಒಟ್ಟಿಗೆ ಮಿಶ್ರಣ ಮಾಡುವುದು ಹೇಗೆ ಎಂಬುದು ಇಲ್ಲಿದೆ. ಮಣ್ಣಿನಲ್ಲಿ ನಾವು ಮುಖ್ಯವಾಗಿ 2-4% ಕಾರ್ಬನ್ ಅಂಶವನ್ನು ಹೊಂದಿರಬೇಕು. ಇಷ್ಟು ಪ್ರಮಾಣದಲ್ಲಿ ಇಲ್ಲದಿದ್ದರೆ ಮಣ್ಣಿನಲ್ಲಿ ಇಂಗಾಲದ ಪ್ರಮಾಣವನ್ನು ಹೆಚ್ಚಿಸುವುದು ಹೇಗೆ, ಗಾಳಿಯಲ್ಲಿ ಇರುವ ಇಂಗಾಲವನ್ನು ಹೆಚ್ಚಿಸುವುದು ಹೇಗೆ, ಅದನ್ನು ಮಣ್ಣಿಗೆ ಸಾಗಿಸುವುದು ಹೇಗೆ, ಹಸಿರೆಲೆ ಗೊಬ್ಬರದ ಮೂಲಕ ಈ ಬಗ್ಗೆಯೂ ಒಂದು ಪ್ರಸಂಗವನ್ನು ಮಾಡಲಾಗಿದೆ ಮತ್ತು ಹೇಳಲಾಗಿದೆ. ಆದರೆ ಕೆಲ ರೈತರಿಗೆ ಇದೆಲ್ಲ ಮಾಡುವ ಅಭ್ಯಾಸವೂ ಇಲ್ಲ, ಮಾಡುವ ಸಾಮರ್ಥ್ಯವೂ ಇಲ್ಲ. ಏಕೆಂದರೆ ರೈತರಿಗೆ ಹಸುವಿನ ಸಗಣಿ ಲಭ್ಯವಾಗದಿರುವುದು ಮತ್ತು ಇತರ ಕಾರಣಗಳಿಂದ ಅನೇಕ ರೈತರು ಯಾವ ಸಿದ್ಧ ರಸಗೊಬ್ಬರಗಳು ಲಭ್ಯವಿದೆ ಎಂಬುದನ್ನು ನೋಡೋಣ. ಅರ್ಥಾತ್ ONBA ಮೊದಲ ಭಾಗದಲ್ಲಿ ಸೂಕ್ಷ್ಮ ಭೂಮಿಗೆ ಯಾವ ಉತ್ಪನ್ನಗಳು ಸಿದ್ಧವಾಗಿವೆ ಅದನ್ನು ಸಂಪೂರ್ಣವಾಗಿ ನೀಡಲು ಮತ್ತು ಭೂಮಿಯು ಫಲವತ್ತಾಗಿಸಲು ನಾನು ಸ್ಪಷ್ಟವಾಗಿ ವಿವರಿಸಿದ್ದೇನೆ. ಈ ರೀತಿಯ ಬೇಡಿಕೆ ಬರುತ್ತದೆ. ನಂಬರ್ 1, ಪುಡಮಿ. ಭೂಮಿಯ ಇಂಗಾಲದ ಪ್ರಮಾಣವನ್ನು ಹೆಚ್ಚಿಸಲು ನಾವು ಇದನ್ನು ಬಳಸುತ್ತೇವೆ. ಈ ಉತ್ಪನ್ನವು 20 ಕೆಜಿ ಚೀಲದಲ್ಲಿ ಲಭ್ಯವಿದೆ. ಇದು ಸೂಪರ್ ಪೊಟ್ಯಾಸಿಯಂ ಹ್ಯೂಮೇಟ್. ಅದರಲ್ಲಿರುವ ಇಂಗಾಲದ ಪ್ರಮಾಣವು 50% ಆಗಿದೆ. ಇದನ್ನು ಸಂಪೂರ್ಣವಾಗಿ ಆಮದು ಮಾಡಿದ ಸಾವಯವ ಗೊಬ್ಬರವಾಗಿದೆ. ಮಣ್ಣಿನಲ್ಲಿ ಇಂಗಾಲದ ಪ್ರಮಾಣವನ್ನು ಅರ್ಥಾತ್ 50% ಅನ್ನು ಹೊಂದಿರುತ್ತದೆ. ಅಂದರೆ ಬಹುಬೇಗ ಹೆಚ್ಚಿಸಲು ಮತ್ತು ಬೆಳೆಗೆ ಅನುಗುಣವಾಗಿ ಇಂಗಾಲದ ಪ್ರಮಾಣವನ್ನು ಕಾಪಾಡಿಕೊಳ್ಳಲು ನಾವು ಇದನ್ನು ಬಳಸಬೇಕು. ಇಂಗಾಲದ ಪ್ರಮಾಣವನ್ನು ಹೆಚ್ಚಿಸುತ್ತದೆ. ನಾವು ಇದನ್ನು ಹೊರದೇಶಗಳಿಂದ ಆಮದು ಮಾಡಿಕೊಳ್ಳುತ್ತೇವೆ. ಇದು ಈ ರೀತಿಯ ಪ್ಯಾಕೆಟ್ಗಳಲ್ಲಿ ಬರುತ್ತದೆ. ನಾವು ಅದನ್ನು ನಮ್ಮ ಬ್ರ್ಯಾಂಡ್ ಪ್ಯಾಕೆಟ್ಗಳಲ್ಲಿ ಹಾಕುತ್ತೇವೆ ಮತ್ತು ಅದನ್ನು ನಿಮಗೆ ಲಭ್ಯವಾಗುವಂತೆ ಮಾಡುತ್ತೇವೆ. ಇದು ಲಿಯೋನಾಡಯೇಟ್ ಖನಿಜಗಳಿಂದ ತೆಗೆಯಲಾಗಿದೆ. ಅದರಲ್ಲಿ ಪ್ರಸ್ತುತ ಲಿಯೋನಾಡಯೇಟ್ ಹ್ಯೂಮಿಕ್ ಆಮ್ಲಗಳಿಂದ ಹೊರತೆಗೆಯಲಾದ ಹ್ಯೂಮಿಕ್ ಆಮ್ಲವು 50% ಪುಡಿಯ ರೂಪದಲ್ಲಿರುತ್ತದೆ. ಹೊರತೆಗೆದ ನಂತರ ಅದನ್ನು ಹರಳಾಗಿಸಲಾಗುತ್ತದೆ. ಹೆಚ್ಚಿನ ಕಂಪನಿಗಳು ಕಪ್ಪು ಬಣ್ಣದ ಧಾನ್ಯಗಳನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲಾಗುತ್ತದೆ. ಆದರೆ
ಅದರಲ್ಲಿ ಬೆಂಟೋನೈಟ್ ಪೌಡರ್ ಅಥವಾ ಹರಳಾಗಿಸುವ ಮೂಲಕ ಅವರು ಅದಕ್ಕೆ ಬಣ್ಣವನ್ನು ಸೇರಿಸುತ್ತಾರೆ. ಆದರೆ ಹ್ಯೂಮಿಕ್ ಆಮ್ಲವು 1% ಸಹ ಅಲ್ಲ. ನಮ್ಮ ಉತ್ಪನ್ನದಲ್ಲಿ ಲಿಯೋನಾ ಆಹಾರದ ಖನಿಜದಿಂದ ಹೊರತೆಗೆಯಲಾದ ಹ್ಯೂಮಿಕ್ ಆಮ್ಲವು 50% ಆಗಿದೆ ಮತ್ತು ಇದನ್ನು ಹರಳಿನ ರೂಪದಲ್ಲಿ ತಯಾರಿಸಲಾಗುತ್ತದೆ. ಅಂದರೆ ಈ ಚೀಲಗಳಲ್ಲಿ ಎಲ್ಲಾ ಧಾನ್ಯಗಳಲ್ಲಿ 50% ಹ್ಯೂಮಿಕ್ ಆಮ್ಲವಿದೆ. ಈ ಕಾರಣದಿಂದಾಗಿ ಇದು ದೊಡ್ಡ ಪ್ರಮಾಣದಲ್ಲಿ ಇಂಗಾಲವನ್ನು ಹೊಂದಿರುತ್ತದೆ. ಕೊಯ್ಲು ಸಮಯದಲ್ಲಿ ಈ ಧಾನ್ಯಗಳನ್ನು ನೆಲಕ್ಕೆ ಅನ್ವಯಿಸುವ ಮೂಲಕ ಇದು ಕಡಿಮೆ ಪ್ರಮಾಣದಲ್ಲಿ ಇರುವ ಇಂಗಾಲವನ್ನು ಸರಿದೂಗಿಸುತ್ತದೆ. ಈ ಎಲ್ಲಾ ಧಾನ್ಯಗಳಲ್ಲಿ ಹ್ಯೂಮಿಕ್ ಆಮ್ಲವು 50% ಆಗಿದೆ. ಪುಡಿಯ ಕಾಳುಗಳಿಗೆ ಬಣ್ಣ ಹಚ್ಚಿಲ್ಲ. ನೀವು ಈ ಧಾನ್ಯಗಳನ್ನು ಮುರಿದರೆ ಅವು ಒಳಗೆ ಮತ್ತು ಹೊರಗೆ ಒಂದೇ ಆಗಿರುತ್ತದೆ. ಆದರೆ ಬೇರೆ ಕಂಪನಿಗಳ ಧಾನ್ಯಗಳನ್ನು ನೋಡಿದರೆ ಹೊರಗೆ ಒಂದು ಬಣ್ಣ, ಒಳಭಾಗದಲ್ಲಿ ಬೇರೆ ಬಣ್ಣ ಕಾಣಿಸುತ್ತದೆ. ಅವುಗಳ ಮೇಲೆ ಬಣ್ಣವನ್ನು ಅನ್ವಯಿಸಲಾಗುತ್ತದೆ. ಆದರೆ ಈ ಎಲ್ಲಾ ಧಾನ್ಯಗಳನ್ನು ತಾಂತ್ರಿಕ ವಿಧಾನದ ಮೂಲಕ ತಯಾರಿಸಲಾಗುತ್ತದೆ. ಇದು ಸಂಪೂರ್ಣ ಸಾವಯವ ಗೊಬ್ಬರ. ಯಾವ ಬೆಳೆಯಲ್ಲಿ, ಯಾವ ಸಸ್ಯ ಹಂತದಲ್ಲಿ ಅದನ್ನು ಹೇಗೆ ಬಳಸಬೇಕು ಎಂದು ನಾನು ನೀಡಿದ ಬೆಳೆ ವಿಶ್ಲೇಷಣೆಯಲ್ಲಿ ವಿವರಿಸಲಾಗಿದೆ. ಈಗ ನಾನು ಕೊಕೊಲಿ ಬಗ್ಗೆ ಹೇಳುತ್ತೇನೆ. ನಮ್ಮ ಜಮೀನಿನ pH ಅನ್ನು ಹೇಗೆ ಸಮತೋಲನದಲ್ಲಿ ಇಟ್ಟುಕೊಳ್ಳಬೇಕು ಎಂಬುದರ ಬಗ್ಗೆ ನಾನು ಮೊದಲೇ ಹೇಳಿದ್ದೇನೆ. 8ನೇ ವಿಭಾಗದಿಂದ ನಾನು ನಿಮಗೆ ಹೈಡ್ರೋಜನ್ ಮತ್ತು ಅದರ ಪ್ರಾಮುಖ್ಯತೆಯ ಬಗ್ಗೆ ಹೇಳಿದ್ದೇನೆ. ಸಸ್ಯ ಜೀವನದಲ್ಲಿ ಹೈಡ್ರೋಜನ್ ಪ್ರಾಮುಖ್ಯತೆಯನ್ನು ವಿವರಿಸಲಾಗಿದೆ. ಮುಖ್ಯವಾಗಿ ವಿಶ್ವದಾದ್ಯಂತ ಇರುವ ಏಕಮಾತ್ರ ಉತ್ಪನ್ನ ಎಂದರೆ ಅದು ಕೊಕೊಲಿ. ಈ ಕೊಕೊಲಿಯನ್ನು ಬಸವನ ಹುಳುವಿನಿಂದ ಹೊರತೆಗೆಯಲಾಗಿದೆ. ಇದು pH ಆಧಾರಿತ ಉತ್ಪನ್ನವಾಗಿದೆ ಮತ್ತು ಗ್ರ್ಯಾನ್ಯುಲರ್ ಆಗಿದೆ. ಆದರೂ ಇದು 100% ನೀರಿನಲ್ಲಿ ಕರಗುವ ಗೊಬ್ಬರವಾಗಿದೆ. ಇದು ಹರಳಾಗಿದ್ದರೂ ಸಂಪೂರ್ಣವಾಗಿ ನೆಲದಲ್ಲಿ ಕರಗುತ್ತದೆ. ಇದನ್ನು ಬಸವನ ಹುಳುವಿನಿಂದ ತೆಗೆದ PAS ಆಧಾರಿತ ರಸಗೊಬ್ಬರದಿಂದ ತಯಾರಿಸಲಾಗುತ್ತದೆ. ಇದನ್ನು ಆಮದು ಮಾಡಿಕೊಳ್ಳೋಣ. ಮಣ್ಣಿನ pH ಅಥವಾ ನೀರಿನ pH ಇದು 6.5ರಿಂದ 7.5ರಷ್ಟು ಇರಬೇಕು. ಇದಕ್ಕಿಂತ ಹೆಚ್ಚು ಅಥವಾ ಕಡಿಮೆ ಇದ್ದರೆ ನಮ್ಮ ಬೆಳೆ ಚೆನ್ನಾಗಿ ಬೆಳೆಯುವುದಿಲ್ಲ ಮತ್ತು ಸಸ್ಯದ ಜೀವ ವಿಭಾಗವು ಸಂಪೂರ್ಣವಾಗಿ ಬದಲಾಗುತ್ತದೆ. ಅರ್ಥಾತ್ ಹಲವು ದಿನಗಳಿಂದ ಮಳೆ ನೀರು ನಿಂತಿರುವುದರಿಂದ ಚೆನ್ನಾಗಿ ನೆಲದಲ್ಲಿ ಸಸ್ಯಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಅಲ್ಲಿನ ಭೂಮಿ ಆಮ್ಲೀಯವಾಗುತ್ತದೆ. ಅಂದರೆ pH ಮಟ್ಟವು ಸಂಪೂರ್ಣವಾಗಿ ಕುಸಿದಾಗ ಸಸ್ಯವು ತಿಳಿ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ನಾವು ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಬಳಸಿದರೆ, ಅಂದರೆ ಸಾವಯವ ಅಥವಾ ಸಂಶ್ಲೇಷಿತ ಗೊಬ್ಬರಗಳ ಬದಲಿಗೆ ನಾವು ಇತರ ರಾಸಾಯನಿಕ ಗೊಬ್ಬರಗಳನ್ನು ಬಳಸುತ್ತೇವೆ. ಆಗ ಮಣ್ಣಿನ pH ಮಟ್ಟವು ಹೆಚ್ಚಾಗುತ್ತದೆ. ಅಂದರೆ ಇದು 7.5 ಸೆಂಟಿಮೀಟರ್ಗಿಂತ ಹೆಚ್ಚು ಆಗುತ್ತದೆ. ಉದಾಹರಣೆಗೆ ಇದು 8.5% ತಲುಪುತ್ತದೆ. ಇದರಿಂದಾಗಿ ಸಸ್ಯಗಳು ಗಟ್ಟಿಯಾಗುತ್ತವೆ ಮತ್ತು ಮುರಿಯುವುದಿಲ್ಲ. ಅಂದರೆ ಎಲೆಗಳು ಕಡು ಹಸಿರ ಬಣ್ಣಕ್ಕೆ ತಿರುಗುತ್ತವೆ ಮತ್ತು ಬೀಳುತ್ತವೆ. ಹೆಚ್ಚಿನ ಅಥವಾ ಕಡಿಮೆ pH ಮಟ್ಟದಿಂದಾಗಿ ಈ ಎಲ್ಲಾ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಆ ಸಮಯದಲ್ಲಿ ಸಸ್ಯದಲ್ಲಿ ಜೀವರಾಸಾಯನಿಕ ಕ್ರಿಯೆಗಳು ಸರಿಯಾಗಿ ಕಾರ್ಯನಿರ್ವಹಿಸದ ಕಾರಣ pH ಮಟ್ಟವನ್ನು ಬದಲಾಯಿಸುವುದರಿಂದ ಹಾನಿ ಉಂಟಾಗುತ್ತದೆ. ಆದರೆ pH ಮಟ್ಟವನ್ನು ಸಮತೋಲನಗೊಳಿಸುತ್ತದೆ. ಈ ಕೊಕೊಲಿಯನ್ನು ಬಳಸಬಹುದು. ಇದನ್ನು ಸಂಪೂರ್ಣವಾಗಿ ಆಮದು ಮಾಡಿಕೊಳ್ಳಲಾಗಿದೆ. ಇದನ್ನು ಶಾಂಡಾಂಗ್ ಕೊಕೊಲಿ ಫರ್ಟಿಲೈಸರ್ ಎಂಬ ಕಂಪನಿಯು ಉತ್ಪಾದಿಸುತ್ತದೆ. ಇದನ್ನು ಬಸವನ ಹುಳುವಿನಿಂದ ಹೊರತೆಗೆಯಲಾದ PAS ಆಧಾರಿತ ವಸ್ತುವಿನಿಂದ ತಯಾರಿಸಲಾಗುತ್ತದೆ. ಈ ಎಲ್ಲಾ ಪ್ಯಾಕೆಟ್ಗಳು ಒಂದೇ ರೀತಿಯಲ್ಲಿ ಪ್ಯಾಕ್ ಮಾಡಿ ಇಲ್ಲಿಗೆ ಬರುತ್ತವೆ. ನಮ್ಮ ದೇಶದಲ್ಲಿ ಪ್ರತಿಭಾ ಬಯೋಟೆಕ್ ಮಾತ್ರ ಈ ಕೊಕೊಲಿಯನ್ನ ಮಾರುಕಟ್ಟೆಗೆ ತರಲು ತಿಳುವಳಿಕೆಯನ್ನು ಹೊಂದಿದೆ. ನಮ್ಮ ಕಂಪನಿಯಿಂದ ಮಾತ್ರ ಲಭ್ಯವಿದೆ. ಯಾವ ಬೆಳೆಯಲ್ಲಿ, ಯಾವ ಸಸ್ಯದ ಹಂತದಲ್ಲಿ ಈ ಕೊಕೊಲಿಯನ್ನು ಎಷ್ಟು ಬಳಸಬೇಕೆಂದು ನೀವು ಬಯಸುತ್ತೀರಿ. ನನ್ನ ಬೆಳೆ ವಿಶ್ಲೇಷಣೆಯಲ್ಲಿ ನಾನು ಇದನ್ನು ಸ್ಪಷ್ಟವಾಗಿ ಈಗ ಈ ಹದಿಹರೆಯದವರಲ್ಲಿ ಅತ್ಯಂತ ಪ್ರಮುಖವಾದದ್ದು ಅವನಿ, ಸಾವಯವ ಗೊಬ್ಬರವಾದ ಅವನಿ ಎಂದು ಹೆಸರಿಸಲಾಗಿದೆ. ರೈತರ ಸೇವೆಗಾಗಿಯೇ ಅವನಿ ರಚಿಸಲಾಗಿದೆ ಎಂದು ಹಲವು ಇಲಾಖೆ ಸಭೆಗಳಲ್ಲಿ ಈ ಬಗ್ಗೆ ಹೇಳಿದ್ದೇನೆ. ಯಾವುದೇ ಕಂಪನಿಯಾಗಿರಲಿ ಲಾಭವಿಲ್ಲದೆ
ಉತ್ಪನ್ನವನ್ನು ತಯಾರಿಸಲಾಗುವುದಿಲ್ಲ ಎಂದು ಎಲ್ಲರೂ ಅರ್ಥಮಾಡಿಕೊಳ್ಳುತ್ತಾರೆ. ಇದು ಅವರ ಚಿಂತನೆ. ಆದರೆ ವಾಸ್ತವದಲ್ಲಿ ಪ್ರತಿಭಾ ಬಯೋಟೆಕ್ ಈ ಉತ್ಪನ್ನದೊಂದಿಗೆ ರೈತರಿಗೆ ಯಾವ ಸೇವೆಯನ್ನು ಒದಗಿಸುತ್ತದೆ? ಇದನ್ನು ತೋರಿಸಲು ನಾನು ಈ ವಿಡಿಯೋವನ್ನು ಮುಖ್ಯವಾಗಿ ಮಾಡಿದ್ದೇನೆ. ಈ ಅವನಿ ಬಗ್ಗೆ ಹೇಳುವುದು ಈ ಇಲಾಖೆಯ ಉದ್ದೇಶ. ಅಂದರೆ ನಮ್ಮ ಅವನಿ ಬೇರೆ ಕಂಪನಿಗಳ ಸೇಂದ್ರಿಯ ಗೊಬ್ಬರ ಅಥವಾ ಸೇಂದ್ರಿಯ ಗೊಬ್ಬರಕ್ಕಿಂತ ಹೇಗೆ ಭಿನ್ನ, ಅವನಿ ಏನು ಒಳಗೊಂಡಿದೆ ಮತ್ತು ಇತರ ಉತ್ಪನ್ನಗಳಿಗಿಂತ ಹೇಗೆ ಭಿನ್ನವಾಗಿದೆ. ಇತರ ಕಂಪನಿಗಳಿಗೆ ಹೋಲಿಸಿದರೆ ಈ ಅವನಿ ಎಷ್ಟು ಶಕ್ತಿಯುತವಾಗಿದೆ ಮತ್ತು ಇದನ್ನು ತಯಾರಿಸಲು ಯಾವ ತಂತ್ರಜ್ಞಾನವನ್ನು ಬಳಸಲಾಗುತ್ತದೆ. ಇವೆಲ್ಲವೂ ನಾನು ಹೇಳುವುದಾದರೆ ನನಗೆ ಯಾವುದೇ ತೊಂದರೆಯಿಲ್ಲ. ಏಕೆಂದರೆ ಪ್ರತಿಭಾ ಬಯೋಟೆಕ್ ಈ ಉತ್ಪನ್ನದಿಂದ 1% ಲಾಭವನ್ನು ಗಳಿಸಲು ಯೋಚಿಸುವುದಿಲ್ಲ. ಕೇವಲ ರೈತ ಹೊಲವನ್ನು ಮತ್ತು ಅವನ ಮಣ್ಣನ್ನು ಉತ್ತಮಗೊಳಿಸಿದ್ದಾನೆ. ಮೊದಲನೆಯದಾಗಿ ಬಿತ್ತನೆ ಮಾಡುವ ಮೊದಲು ಅವನಿಯನ್ನು ಹಾಕುವುದರಿಂದ ಭೂಮಿ ಆರೋಗ್ಯಕರವಾಗಿರುತ್ತದೆ. ಇದರಿಂದ ರೈತನ ಬೆಳೆ ಸುರಕ್ಷಿತವಾಗಿರುತ್ತದೆ. ಪ್ರತಿಯೊಂದು ಉತ್ಪನ್ನದಿಂದ ಪ್ರಯೋಜನಗಳನ್ನು ನೋಡಲು ನಾವು ಬಯಸುವುದಿಲ್ಲ. ಇತರ ಉತ್ಪನ್ನಗಳಿಂದ ಖಂಡಿತವಾಗಿಯೂ ಪ್ರಯೋಜನವಿದೆ. ಇದನ್ನು ತೋರಿಸಲು ನಾನು ಈ ವಿಡಿಯೋವನ್ನು ಮುಖ್ಯವಾಗಿ ಮಾಡಿದ್ದೇನೆ. ಈ ಅವನಿ ಬಗ್ಗೆ ಹೇಳುವುದು ಈ ಇಲಾಖೆಯ ಉದ್ದೇಶ. ಅಂದರೆ ನಮ್ಮ ಅವನಿ ಬೇರೆ ಕಂಪನಿಗಳ ಸೇಂದ್ರಿಯ ಗೊಬ್ಬರ ಅಥವಾ ಸೇಂದ್ರಿಯ ಗೊಬ್ಬರಕ್ಕಿಂತ ಹೇಗೆ ಭಿನ್ನ, ರೈತರ ಸೇವೆಗಾಗಿಯೇ ಅವನಿ ರಚಿಸಲಾಗಿದೆ ಎಂದು ಹಲವು ಇಲಾಖೆ ಸಭೆಗಳಲ್ಲಿ ಈ ಬಗ್ಗೆ ಹೇಳಿದ್ದೇನೆ. ಯಾವುದೇ ಕಂಪನಿಯಾಗಿರಲಿ ಲಾಭವಿಲ್ಲದೆ ಉತ್ಪನ್ನವನ್ನು ತಯಾರಿಸಲಾಗುವುದಿಲ್ಲ ಎಂದು ಎಲ್ಲರೂ ಅರ್ಥಮಾಡಿಕೊಳ್ಳುತ್ತಾರೆ. ಇದು ಅವರ ಚಿಂತನೆ. ಪ್ರತಿಭಾ ಬಯೋಟೆಕ್ ಈ ಉತ್ಪನ್ನದೊಂದಿಗೆ ರೈತರಿಗೆ ಯಾವ ಸೇವೆಯನ್ನು ಒದಗಿಸುತ್ತದೆ? ಇದನ್ನು ತೋರಿಸಲು ನಾನು ಈ ವಿಡಿಯೋವನ್ನು ಮುಖ್ಯವಾಗಿ ಮಾಡಿದ್ದೇನೆ. ಅಂದರೆ ವರ್ಗ ತಂತ್ರಜ್ಞಾನ. ಇದರರ್ಥ ನಾವು ಸಮರ್ಥ ಸೂಕ್ಷ್ಮಜೀವಿಗಳು ಮತ್ತು ಪರಿಣಾಮಕಾರಿ ಸೂಕ್ಷ್ಮಜೀವಿಗಳ ಸಂಯೋಜನೆಯನ್ನು ಮಾರಾಟ ಮಾಡುತ್ತಿದ್ದೇವೆ. ಇದು ಅದರ ವಿಶೇಷತೆಯಾಗಿದೆ. ಇದು ತುಂಬಾ ದುಬಾರಿ ವಸ್ತುವಾಗಿದೆ. ನಾವು ಈ ಉತ್ಪನ್ನದಲ್ಲಿ ಒದಗಿಸುತ್ತಿದ್ದೇವೆ. ಇದರರ್ಥ ಸಾವಯವ ಗೊಬ್ಬರಗಳು ಮತ್ತು ಜೈವಿಕ ನಿಯಂತ್ರಗಳ ಸಂಯೋಜನೆ. ಇವೆರಡೂ ಈ 40 ಕೆಜಿ ಚೀಲದಲ್ಲಿ ನಿಮಗೆ ಲಭ್ಯವಿದೆ. ಇದರೊಂದಿಗೆ ನಿಮ್ಮ ಭೂಮಿ ಉತ್ತಮವಾಗುತ್ತದೆ. ನಾವು ಅದನ್ನು ಸಂಪೂರ್ಣವಾಗಿ ಉಚಿತವಾಗಿ ಲಭ್ಯವಾಗುವಂತೆ ಮಾಡುತ್ತಿದ್ದೇವೆ. ಒಂದು ಅವನಿ ಪ್ಯಾಕ್ ಅನ್ನು ಖರೀದಿಸಿದಾಗ ನಿರ್ದಿಷ್ಟವಾಗಿ ಅವನಿಯಲ್ಲಿ ಟ್ರೈಕೋಡರ್ಮಾ, ಸ್ಯೂಡೋಮೋನಾಸ್, ಎಜಟೋಬ್ಯಾಕ್ಟರ್, ರೈಜೋಬಿಯಂ, ಪಿಎಸ್ಪಿ ಹೀಗೆ ಹಲವು ಇದೆ. ಈ ಎಲ್ಲಾ ರೀತಿಯ ಸಾವಯವ ಗೊಬ್ಬರಗಳು ಮತ್ತು ಜೈವಿಕ ನಿಯಂತ್ರಕಗಳು ಇವುಗಳೆಲ್ಲವೂ ವಿಶೇಷವಾಗಿ 20 ಕೆಜಿ ತಯಾರಿಸಲು ಸೂಕ್ಷ್ಮಜೀವಿ ಕಲ್ಚರ್ ಅಗತ್ಯವಿದೆ. ನಾವು 40 ಕೆಜಿ ಚೀಲದಲ್ಲಿ ಅಷ್ಟನ್ನು ಒದಗಿಸುತ್ತಿದ್ದೇವೆ. ಅರ್ಥಾತ್ ಈ ಅವನಿ ಬ್ಯಾಗ್ನಲ್ಲಿ ನಾವು ಸರಿಸುಮಾರು 5 ಲೀಟರ್ ಮೈಕ್ರೋಬಿಯಲ್ ಕಲ್ಚರ್ ಅನ್ನು ಒದಗಿಸುತ್ತಿದ್ದೇವೆ. ಆ 5 ಲೀಟರ್ ಕಲ್ಚರ್ನಲ್ಲಿ ಕಂಪನಿಗಳು 20 ಕಿಲೋ ಗೊಬ್ಬರವನ್ನು ತಯಾರಿಸುತ್ತವೆ. ಆ 20 ಕೆಜಿಯನ್ನು ಸರ್ಕಾರದ ಸಹಾಯಧನದಲ್ಲಿ ಖರೀದಿಸಬೇಕೆಂದರೂ 1400 ರಿಂದ 1500 ಆಗುತ್ತದೆ. ಪ್ರತಿಭಾ ಬಯೋಟೆಕ್ ಅದೇ ವಿಷಯವನ್ನು ಉಚಿತವಾಗಿ ನೀಡುತ್ತದೆ. ಅರ್ಥಾತ್ ರೈತರ ಭೂಮಿಯನ್ನು ಸುಧಾರಿಸಲು 1400 ರಿಂದ 1500 ರೂಪಾಯಿ ಮೌಲ್ಯದ ಸೂಕ್ಷ್ಮಜೀವಿಗಳನ್ನು ಉಚಿತವಾಗಿ ನೀಡುತ್ತಿದ್ದೇವೆ. ಆದ್ದರಿಂದ ಪ್ರತಿಯೊಬ್ಬ ರೈತರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ಈ ಯುಗದಲ್ಲಿ ನೀವು ತುಂಬಾ ಹಣವನ್ನು ನೀಡುತ್ತೀರಾ. ಆದ್ದರಿಂದ ಈ ಉತ್ಪನ್ನವು ಶಕ್ತಿಯುತವಾಗಿದೆ ಮತ್ತು ಮೊದಲ ಬಾರಿಗೆ ಇದನ್ನು ಬಳಸುವ ರೈತರು ಇದನ್ನು ಪ್ರತಿ ಬೆಳೆಯಲ್ಲಿ ಬಳಸಬಹುದು. ಇದನ್ನು ಇತರ ರೈತರಿಗೂ ವಿವರಿಸಬೇಕು. ಆದ್ದರಿಂದ ಅದನ್ನು ಹೇಗೆ ತಯಾರಿಸಬೇಕೆಂದು ವಿವರಿಸುವಾಗ ನನಗೆ ಯಾವುದೇ ಸಮಸ್ಯೆಯಿಲ್ಲ. ಇದರಲ್ಲಿ ಉಳಿದಿರುವುದು ಮತ್ತು ಅದನ್ನು ಸಿದ್ಧಪಡಿಸುವ ವಿಧಾನವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ಈ ಅವನಿಯಲ್ಲಿ ವರ್ಮಿಕಾಂಪೋಸ್ಟ್ ಅನ್ನು ಹೊರತುಪಡಿಸಿ ಕ್ಯಾಸ್ಟರ್ ಕೇಕ್ ಅಂದರೆ ಕ್ಯಾಸ್ಟರ್ನ ಮಂಥನವನ್ನು ಸೇರಿಸಿದರೆ ಅದು ತುಂಬಾ ಶಕ್ತಿಯುತವಾಗುತ್ತದೆ. ಹಾಗಾದರೆ ಅದರಲ್ಲಿ ಏನಿದೆ ಅಂತ ಒಂದೊಂದಾಗಿ ಹೇಳುತ್ತೇನೆ. ನಮ್ಮ ಕಂಪನಿಯು ಅದನ್ನು ತಯಾರಿಸಲು ಎಷ್ಟು ಖರ್ಚು ಮಾಡುತ್ತದೋ ಅಷ್ಟು ನಿಮಗೆ ಲಭ್ಯವಾಗುವಂತೆ ಮಾಡುತ್ತದೆ. ಇದನ್ನು ಬಳಸಿಕೊಂಡು ಪ್ರತಿಯೊಬ್ಬ ರೈತರು ನಿಮ್ಮ ಭೂಮಿಯನ್ನು ಸದ್ಬಳಕೆ ಮಾಡಿಕೊಳ್ಳಿ. ಈ ಅವನಿ ಬ್ಯಾಗ್ನಲ್ಲಿರುವ ಘಟಕಗಳು
ಯಾವುವು ಎಂಬುದನ್ನು ನಾನು ನಿಮಗೆ ಹೇಳುತ್ತೇನೆ. ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಮೊದಲನೆಯದಾಗಿ ಇದರಲ್ಲಿ ವರ್ಮಿಕಾಂಪೋಸ್ಟ್ ಅನ್ನು ಬಳಸಲಾಗುತ್ತದೆ. ಅದರ ಗುಣಮಟ್ಟ ಎಷ್ಟು ಉತ್ತಮವಾಗಿರಬೇಕು ಎಂದರೆ, ನಾವು ಅದನ್ನು ದೊಡ್ಡ ಚೆಂಡನ್ನು ಮಾಡಿ ಅದನ್ನು ಒಡೆದಾಗ ಅದು ಮತ್ತೆ ಸಂಪೂರ್ಣವಾಗಿ ವಿಭಜನೆಯಾಗಬೇಕು. ಆಗ ಮಾತ್ರ ಅದು ಮೂಲ ವರ್ಮಿಕಾಂಪೋಸ್ಟ್ ಆಗಿರುತ್ತದೆ. ಈ ವರ್ಮಿಕಾಂಪೋಸ್ಟ್ ಅನ್ನು ಚೆನ್ನಾಗಿ ತಯಾರಿಸುವ ರೈತರಿಂದ ತೆಗೆದುಕೊಳ್ಳಲಾಗುತ್ತದೆ. ಇದು ಈ ರೀತಿಯಾಗಿ ವೃತ್ತವನ್ನು ರೂಪಿಸಬೇಕು ಮತ್ತು ಅದನ್ನು ಲಘುವಾಗಿ ಮುರಿದಾಗ ಅದು ವಿಭಜನೆಯಾಗಬೇಕು. ಆಗ ಮಾತ್ರ ಅದನ್ನು ಶುದ್ಧ ವರ್ಮಿಕಾಂಪೋಸ್ಟ್ ಎಂದು ಕರೆಯಲಾಗುತ್ತದೆ. ಒಂದು ಚೆಂಡನ್ನು ಮಾಡಿದ ನಂತರ ಅದನ್ನು ಒಡೆದ ನಂತರವೂ ಅದು ಸಿಡಿಯದಿದ್ದರೆ ಅದು ಮಣ್ಣಿನೊಂದಿಗೆ ಬೆರೆಸಿದ ನಕಲಿ ವರ್ಮಿಕಾಂಪೋಸ್ಟ್ ಆಗಿರುತ್ತದೆ. ಅವನಿಯಲ್ಲಿ ಗುಣಮಟ್ಟದ ವರ್ಮಿಕಾಂಪೋಸ್ಟ್ ಬಳಸಲಾಗಿದೆ. ನಾವು ಏನು ಆಯ್ದು ಕೆಲವು ರೈತರಿಂದ ಖರೀದಿಸಿ ಬಳಸುತ್ತೇವೆ. ನಮ್ಮ ಅಗತ್ಯಕ್ಕೆ ತಕ್ಕಂತೆ ರೈತರು ಈ ಎರೆಹುಳು ಗೊಬ್ಬರವನ್ನು ತಯಾರಿಸುತ್ತಾರೆ. ಈಗ ಎರಡನೇ ಪದಾರ್ಥವಾದ ಆಲದ ಪುಡಿ. ಈ ಪುಡಿಯಲ್ಲಿ ಎಣ್ಣೆಯ ಪ್ರಮಾಣ ಹೆಚ್ಚಿರಬೇಕು. ಇದರಲ್ಲಿ ಎಣ್ಣೆಯ ಪ್ರಮಾಣ ಜಾಸ್ತಿ ಇರಬೇಕು. ಎಣ್ಣೆಯ ಪ್ರಮಾಣ ಹೆಚ್ಚಿದಾಗ ಅದು ಹೊಳೆಯಲು ಪ್ರಾರಂಭಿಸುತ್ತದೆ. ಎಣ್ಣೆಯ ಪ್ರಮಾಣ ಕಡಿಮೆ ಇರುವ ಪುಡಿ ಇದು ಒಣಗಿದ ನಿರ್ಜೀವ ಮಣ್ಣಿನಂತೆ ಕಾಣುತ್ತದೆ, ಆದರೆ ಈ ಪುಡಿ ಹೊಳೆಯುತ್ತದೆ. ಹೀಗಾಗಿ ಕ್ಯಾಸ್ಟರ್ ಪೌಡರ್ ಅಥವಾ ಕಾಸ್ಟರ್ ಕೇಕ್ ಅನ್ನು ಅದರಲ್ಲಿ ಬಳಸಲಾಗುತ್ತದೆ. ಅದರಲ್ಲಿ ಮೂರನೇ ವಸ್ತುವಿದೆ. ಇದು ಇಂಗಾಲದ ಪ್ರಮಾಣವನ್ನು ಹೆಚ್ಚಿಸುತ್ತದೆ. ಮಣ್ಣು ಇಂಗಾಲವನ್ನು ಸೇರಿಸುತ್ತದೆ. ಈ ಮಣ್ಣಿನ ಇಂಗಾಲದಲ್ಲಿ ಇತರ ಪುಡಿಗಳಲ್ಲಿ ಇಂಗಾಲದ ಪ್ರಮಾಣವು ಹೆಚ್ಚು. ಅವನಿಯ 40 ಕೆಜಿ ಚೀಲದಲ್ಲಿ 1 ಕೆಜಿ ಮಣ್ಣಿನ ಇಂಗಾಲವನ್ನು ಸೇರಿಸಲಾಗುತ್ತದೆ. ಈ ಮಣ್ಣಿನ ಇಂಗಾಲವನ್ನು ಸಂಪೂರ್ಣವಾಗಿ ಆಮದು ಮಾಡಿಕೊಳ್ಳಲಾಗಿದೆ. ಇಲ್ಲಿ ನೋಡಿದರೆ ಅದು ಫ್ಲೆಕ್ಸ್ ರೂಪದಲ್ಲಿ ಹೀಗೆ ನಡೆಯುತ್ತದೆ ಎಂದು ಅರ್ಥವಾಗುತ್ತದೆ. ಪ್ರತಿ 40 ಕೆಜಿ ಚೀಲದಲ್ಲಿ 1 ಕೆಜಿ. ಇತರ ಕಂಪನಿಗಳು ಈ ರೀತಿಯಲ್ಲಿ ಹೆಚ್ಚು ಪದಾರ್ಥಗಳನ್ನು ಸೇರಿಸುವುದಿಲ್ಲ. ಅಲ್ಲದೆ ಈ ಕಲ್ಚರ್ ಹೇಗೆ ಸೃಷ್ಟಿಯಾಗುತ್ತದೆ ಇಷ್ಟೇ ಅಲ್ಲ, ಅವುಗಳನ್ನು ತಯಾರಿಸುವಾಗ ವ್ಯರ್ಥವಾಗುವ ಸೂಕ್ಷ್ಮ ಪೋಷಕಾಂಶಗಳಿಗೆ ಸೂಕ್ಷ್ಮ ಪೋಷಕಾಂಶಗಳನ್ನು ಸೇರಿಸುವುದು ಹೇಗೆ ಎಂದು ಸಹ ನಾನು ನಿಮಗೆ ತೋರಿಸುತ್ತೇನೆ. ಇತರ ಕಂಪನಿಗಳು ಈ ರೀತಿಯಲ್ಲಿ ಹೆಚ್ಚು ಪದಾರ್ಥಗಳನ್ನು ಸೇರಿಸುವುದಿಲ್ಲ. ನಾವು ಅವುಗಳನ್ನು ಒದಗಿಸುತ್ತೇವೆ. ಸೂಕ್ಷ್ಮ ಪೋಷಕಾಂಶಗಳನ್ನು ಸೂಕ್ಷ್ಮ ಮಟ್ಟಕ್ಕೆ ತೆಗೆದುಕೊಳ್ಳುವಾಗ ಯಂತ್ರದ ಈ ಭಾಗವನ್ನು ಚೇಂಬರ್ ಎಂದು ಕರೆಯಲಾಗುತ್ತದೆ. ಅದನ್ನು ಉಪಯೋಗಿಸೋಣ. ಕಲ್ಲನ್ನು ಸಿದ್ಧಪಡಿಸುವಾಗ ಅದನ್ನು 2 ಅಥವಾ 3 ಗಾತ್ರಗಳಾಗಿ ಕತ್ತರಿಸಲು ಯಂತ್ರವನ್ನು ಬಳಸಲಾಗುತ್ತದೆ ಎಂದು ನಿಮಗೆ ತಿಳಿದಿರಬಹುದು. ಅದೇ ಯಂತ್ರಕ್ಕೆ ಧೂಳು ಕೂಡ ಹೋಗುತ್ತದೆ. ಯಂತ್ರವು ಆ ಧೂಳನ್ನು ಹೊರಗೆ ಕಳುಹಿಸುತ್ತದೆ. ಆದರೆ ಇಲ್ಲಿ ಅವರು ಹಾಗೆ ಮಾಡುವುದಿಲ್ಲ. ಸೂಕ್ಷ್ಮ ಪೋಷಕಾಂಶಗಳನ್ನು ಸೂಕ್ಷ್ಮ ಮಟ್ಟಕ್ಕೆ ತೆಗೆದುಕೊಳ್ಳುವಾಗ ಬಹಳಷ್ಟು ಧೂಳು ಸೃಷ್ಟಿಯಾಗುತ್ತದೆ. ಸೂಕ್ಷ್ಮ ಪೋಷಕಾಂಶಗಳನ್ನು ಹೊಗೆಯಂತೆಯೇ ಧೂಳಾಗಿ ಪರಿವರ್ತಿಸಲಾಗುತ್ತದೆ. ಆ ಧೂಳನ್ನು ಧೂಳಿನ ಕೊಠಡಿಯಲ್ಲಿ ಸಂಗ್ರಹಿಸಲಾಗುತ್ತದೆ. ಆ ಧೂಳು ಬೆಳಕು ಅದು ಗಾಳಿಯಲ್ಲಿ ಹಾರುತ್ತದೆ. ಆದ್ದರಿಂದ ನಾವು ಆ ಧೂಳನ್ನು ಧೂಳಿನ ಕೋಣೆಯಲ್ಲಿ ಸಂಗ್ರಹಿಸುತ್ತೇವೆ ಮತ್ತು ಈ ರೀತಿಯಲ್ಲಿ ನಾವು ಅದನ್ನು ತೆಗೆದುಹಾಕುತ್ತೇವೆ. ಸ್ಪರ್ಶಿಸಿದಾಗ ಅದು ತುಂಬ ಮೃದುವಾಗಿರುತ್ತದೆ. ಈ ಅರ್ಧ ಕಿಲೋ ಚೀಲಗಳು ಜೆನೆಕ್ಸ್. ನಾವು ಇದನ್ನು ನೋಡಿರಬಹುದು. ಈ ಪುಡಿಯಿಂದ ಅರ್ಧ ಕಿಲೋ ಪ್ಯಾಕ್ ಮಾಡಲು 2 ಅಥವಾ 3 ಕಿಲೋ ಪೌಚ್ ಬೇಕು, ಏಕೆಂದರೆ ಅದು ತುಂಬ ಹಗುರವಾಗಿದೆ. ಆದ್ದರಿಂದ ನಾವು ಅವುಗಳನ್ನು ಪ್ರತ್ಯೇಕ ಉತ್ಪನ್ನಗಳಾಗಿ ನೋಡಲು ಸಾಧ್ಯವಿಲ್ಲ. ಈ ಧೂಳಿನ ಕೋಣೆಯಿಂದ ಹೊರಬರುವ ಸೂಕ್ಷ್ಮ ಲೋಹಗಳ ಮಿಶ್ರಣವನ್ನು ವ್ಯರ್ಥ ಮಾಡದೆ ನಾವು ಅದನ್ನು ಅವನಿಯ ಚೀಲಕ್ಕೆ ಹಾಕುತ್ತೇವೆ. ಅವನಿಯ ಪ್ರತಿ ಚೀಲಕ್ಕೆ ಕನಿಷ್ಠ 120 ಗ್ರಾಂನಿಂದ 150 ಗ್ರಾಂ ಮಿಶ್ರಣವನ್ನು ಸೇರಿಸಲಾಗುತ್ತದೆ. ಅತ್ಯಂತ ಮೃದುವಾದ ಸೂಕ್ಷ್ಮ ಲೋಹಗಳ ಈ ಮಿಶ್ರಣವನ್ನು ಅವನಿಯ ಚೀಲಕ್ಕೆ ಸೇರಿಸಲಾಗುತ್ತದೆ. ಇದು ಇನ್ನಷ್ಟು ಶಕ್ತಿಯುತವಾಗಿದೆ. ಸ್ವಲ್ಪ ಅಲ್ಲಾಡಿಸಿದರೂ ಗಾಳಿಗೆ ಹಾರುವಷ್ಟು ಹಗುರ. ಅಂತಹ ಮೃದುವಾದ ಉತ್ತಮವಾದ ಲೋಹದ ಮಿಶ್ರಣವನ್ನು ನಾವು ಅವನಿ ವ್ಯರ್ಥ ಮಾಡದೆ ಸೇರಿಸುತ್ತೇವೆ. ಮೊದಲೇ ಹೇಳಿದಂತೆ
ಅವನಿಯು ಅತ್ಯಂತ ಶಕ್ತಿಶಾಲಿ, ಪರಿಣಾಮಕಾರಿ ಮತ್ತು ಪರಿಣಾಮಕಾರಿ ಸೂಕ್ಷ್ಮಜೀವಿಗಳನ್ನು ಒಳಗೊಂಡಿದೆ. ಅರ್ಥಾತ್ ಶಕ್ತಿಯುತ ಸಾವಯವ ಗೊಬ್ಬರಗಳು ಮತ್ತು ಜೈವಿಕ ನಿಯಂತ್ರಗಳನ್ನು ಅವರಿಗೆ ಸೇರಿಸಲಾಗುತ್ತದೆ. ಪ್ರತಿಭಾ ಬಯೋಟೆಕ್ನ ಪ್ರಯೋಗಾಲಯದಲ್ಲಿ ಈ ರೀತಿಯಲ್ಲಿ ಹುದುಗಿಸಿದ ಸಾವಯವ ಗೊಬ್ಬರಗಳು ಮತ್ತು ಜೈವಿಕ ನಿಯಂತ್ರಕಗಳನ್ನು ತಯಾರಿಸಲಾಗುತ್ತದೆ. ಅವೆಲ್ಲವನ್ನೂ ಪೈಪ್ಗಳ ಮೂಲಕ ಅವನಿ ಸಿದ್ಧವಾಗಿರುವ ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತದೆ. ಅಲ್ಲಿ ಪ್ರತಿ 40 ಕೆಜಿ ಚೀಲಕ್ಕೆ 5 ಲೀಟರ್ ಕಲ್ಚರ್ ಬೆರೆಸಲಾಗುತ್ತದೆ. ಹೀಗೆ ಕಾರ್ಯಕ್ರಮ ಮಾಡೋಣ. ಅದರಿಂದ 5 ಲೀಟರ್ ಕಲ್ಚರ್ 20 ಕೆಜಿ ಗೊಬ್ಬರ ಅನ್ನು ಪ್ರತ್ಯೇಕವಾಗಿ ಮಾಡಬಹುದು. ಈ 20 ಕೆಜಿಯನ್ನು ಸರ್ಕಾರದ ಸಬ್ಸಿಡಿ, ಅದರಲ್ಲಿ ಸೂಕ್ಷ್ಮಜೀವಿಗಳು ಮತ್ತು ಶಿಲೀಂಧ್ರ ಸಾವಯವ ಗೊಬ್ಬರಗಳು ಮತ್ತು ಜೈವಿಕ ನಿಯಂತ್ರಕಗಳು ಮಾತ್ರ ಇವೆ. ಇವುಗಳನ್ನು ಪ್ರತ್ಯೇಕವಾಗಿ ಖರೀದಿಸಲು 1400 ರಿಂದ 1500 ವರೆಗೆ ವೆಚ್ಚವಾಗುತ್ತದೆ. ಆದರೆ ಪ್ರತಿಭಾ ಬಯೋಟೆಕ್ನಿಂದ ಈ ಸೂಕ್ಷ್ಮಜೀವಿಗಳನ್ನು ಉಚಿತವಾಗಿ ನೀಡಲಾಗುತ್ತಿದೆ. ಈ ರೀತಿಯಾಗಿ ಪ್ರತಿಭಾ ಬಯೋಟೆಕ್ನ ಪ್ರಯೋಗಾಲಯದಲ್ಲಿ ಸಾವಯವ ಗೊಬ್ಬರಗಳು ಮತ್ತು ಜೈವಿಕ ನಿಯಂತ್ರಕಗಳು ಸಿದ್ಧಪಡಿಸಿದ ನಂತರ ಪ್ರತಿ 40 ಕೆಜಿ ಚೀಲದಲ್ಲಿ 5 ಲೀಟರ್ ಮೈಕ್ರೋಬಿಯಲ್ ಕಲ್ಚರ್ ನೀಡಲಾಗುತ್ತದೆ. ಪ್ರತಿಭಾ ಬಯೋಟೆಕ್ನ ಪ್ರಯೋಗಾಲಯದಲ್ಲಿ ಈ ರೀತಿಯಾಗಿ ಸಾವಯವ ಗೊಬ್ಬರಗಳು ಮತ್ತು ಜೈವಿಕ ನಿಯಂತ್ರಕಗಳನ್ನು ತಯಾರಿಸಲಾಗುತ್ತದೆ. ಮೊದಲಿಗೆ ಹರಳೆಣ್ಣೆ ಪುಡಿಯನ್ನು ಈ ರೀತಿ ಒಂದೇ ಪದರದಲ್ಲಿ ಸೇರಿಸಿ ಪುಡಿ ಹೀಗೆ ಹರಡಿದ ನಂತರ ಇದರ ಮೇಲೆ ವರ್ಮಿ ಕಾಂಪೋಸ್ಟ್, ಹ್ಯೂಮಿಕ್ ಆಸಿಡ್ ಫ್ಲೇಕ್ಸ್ ಜೊತೆಗೆ ಸೂಕ್ಷ್ಮ ಪೋಷಕಾಂಶಗಳ ಮಿಶ್ರಣ ಚೆನ್ನಾಗಿ ಮಿಶ್ರಣ ಮಾಡಿ ನಂತರ ಸೇರಿಸಿ. ನಾನು ಹೇಳಿದಂತೆ ಸಮರ್ಥ ಮತ್ತು ಪರಿಣಾಮಕಾರಿ ಸೂಕ್ಷ್ಮಜೀವಿಗಳು ಅಂದರೆ ಸಾವಯವ ಗೊಬ್ಬರಗಳು ಮತ್ತು ಜೈವಿಕ ನಿಯಂತ್ರಕಗಳನ್ನು ಸಂಪೂರ್ಣವಾಗಿ ಅದರ ಮೇಲೆ ಸಿಂಪಡಿಸಲಾಗುತ್ತದೆ ಮತ್ತು ಚೆನ್ನಾಗಿ ಮಿಶ್ರಣ ಮಾಡಲಾಗುತ್ತದೆ. ಅದನ್ನು ಹೇಗೆ ಮಾಡಬೇಕೆಂದು ನಾನು ನಿಮಗೆ ಸಹ ತೋರಿಸುತ್ತೇನೆ. ಮೊದಲನೆಯದಾಗಿ ನಾವು ಆಮದು ಮಾಡಿಕೊಂಡ ಕ್ಯಾಸ್ಟರ್ ಪೌಡರ್, ಹ್ಯೂಮಿಕ್ ಆಸಿಡ್ 50%, ಫ್ಲೇಕ್ಸ್ಗಳಂತಹ ಪದರವನ್ನು ಕ್ಯಾಸ್ಟರ್ ಪೌಡರ್ ಚಿಕಿತ್ಸೆ ಎಂದು ಕರೆಯಲಾಗುತ್ತದೆ. ಒಂದು ಪದರವನ್ನು ಹರಡಿ ನಂತರ ಪೌಷ್ಟಿಕಾಂಶದ ಪುಡಿಯನ್ನು ಚಿಮುಕಿಸಲಾಗುತ್ತದೆ ಅಥವಾ ಅನ್ವಯಿಸಲಾಗುತ್ತದೆ. ಅರ್ಥಾತ್ ಹ್ಯೂಮಿಕ್ ಆಸಿಡ್ ಅನ್ನು ಪದರದಂತೆ ಹರಡಿದ ನಂತರ ಡಸ್ಟ್ ಚೆಂಬರ್ನಿಂದ ತೆಗೆದ ಪೋಷಕಾಂಶದ ಪುಡಿಯನ್ನು ಅದರ ಮೇಲೆ ಹಾಕಲಾಗುತ್ತದೆ. ಈ ರೀತಿಯಾಗಿ 3ನೇ ಪದರದಲ್ಲಿ ಸಿಂಪಡಿಸಿ. ಅದರ ನಂತರ ಇದೆಲ್ಲದರ ಮೇಲೆ ವರ್ಮಿ ಕಾಂಪೋಸ್ಟ್ ಅನ್ನು ಸೇರಿಸಿ. ಈ ವರ್ಮಿ ಕಾಂಪೋಸ್ಟ್ ಮೇಲೆ ನಾನು ಹೇಳಿದ ಮೈಕ್ರೋಬಿಯಲ್ ಕಲ್ಚರ್, ಸಾವಯವ ಗೊಬ್ಬರ ಮತ್ತು ಜೈವಿಕ ನಿಯಂತ್ರಕದ ಮಿಶ್ರಣವನ್ನು ದ್ರಾವಣ ರೂಪದಲ್ಲಿ ವರ್ಮಿ ಕಾಂಪೋಸ್ಟ್ ಮೇಲೆ ಸಿಂಪಡಿಸಲಾಗುತ್ತದೆ. ಚಿಮುಕಿಸಿದ ನಂತರ ಎಲ್ಲವನ್ನೂ ಚೆನ್ನಾಗಿ ಮಿಶ್ರಣ ಮಾಡಿ. ಈ ರೀತಿಯಾಗಿ ಮೊದಲು ಪುಡಿ, ನಂತರ 50% ಹ್ಯೂಮಿಕ್ ಆಮ್ಲ, ಇದರ ನಂತರ ಸೂಕ್ಷ್ಮಲೋಹಗಳ ಮಿಶ್ರಣವನ್ನು ಪದರಗಳಲ್ಲಿ ಹರಡಿದ ನಂತರ ವರ್ಮಿ ಕಾಂಪೋಸ್ಟ್ ಪದರವನ್ನು ಅದರ ಮೇಲೆ ಹರಡಲಾಗುತ್ತದೆ. ಇದರ ಮೇಲೆ ಸೂಕ್ಷ್ಮಜೀವಿ ಕಲ್ಚರ್ ಅಂದರೆ ಸಾವಯವ ಗೊಬ್ಬರ ಮತ್ತು ಜೈವಿಕ ನಿಯಂತ್ರಕದ ಕಲ್ಚರ್, ಇದು ದ್ರವಣ ರೂಪದಲ್ಲಿದೆ. ಅವರು ಅದನ್ನು ಲೇಪಿಸುತ್ತಾರೆ. ಆದ್ದರಿಂದ ಮೊದಲನೆಯದಾಗಿ ಕ್ಯಾಸ್ಟರ್ ಪೌಡರ್ ಮೇಲೆ ಹ್ಯೂಮಿಕ್ ಆಸಿಡ್ 50% ಪೌಡರ್, ಅದರ ಮೇಲೆ ಸೂಕ್ಷ್ಮ ಪೋಷಕಾಂಶಗಳ ಮಿಶ್ರಣ, ಇದರ ಮೇಲೆ ವರ್ಮಿ ಕಾಂಪೋಸ್ಟ್ ಪದರವನ್ನು ಈ ರೀತಿ ಹರಡಲಾಗುತ್ತದೆ. ಈಗ ಇದೆಲ್ಲದರ ಮೇಲೆ 40 ಕೆಜಿ ಚೀಲದಲ್ಲಿ ಎಲ್ಲ ರೀತಿಯ ಸಾವಯವ ಗೊಬ್ಬರಗಳಂತೆ 5 ಲೀಟರ್
ಮೈಕ್ರೋಬಿಯಲ್ ಕಲ್ಚರ್ ಮತ್ತು ಜೈವಿಕ ನಿಯಂತ್ರಕಗಳು ಇರುತ್ತವೆ. ಅದರಂತೆ ಮತ್ತು ಅದರ ಮೇಲೆ ಚಿಮುಕಿಸಲಾಗುತ್ತದೆ. ಇದರಲ್ಲಿ ಎಲ್ಲ ರೀತಿಯ ಸಾವಯವ ಗೊಬ್ಬರಗಳು ಮತ್ತು ಜೈವಿಕ ನಿಯಂತ್ರಕಗಳು ಇವೆಲ್ಲವೂ ಪರಿಹಾರಗಳ ರೂಪದಲ್ಲಿ ಮೊದಲು ತೋರಿಸಿರುವಂತೆ ಆ ಹದುವಿಕೆಗಳಿಂದ ಈ ಸೂಕ್ಷ್ಮ ಜೀವಿಗಳಿಗೆ ಪೈಪ್ಗಳ ಮೂಲಕ ಸಾಗಿಸಲ್ಪಡುತ್ತವೆ. ಆದ್ದರಿಂದ ಈ ರೀತಿಯಲ್ಲಿ ಅದನ್ನು ಸಮವಾಗಿ ಹರಡೋಣ. ಈ ಮಿಶ್ರಣದ ಮೇಲೆ ಮೈಕ್ರೋಬಿಯಲ್ ಕಲ್ಚರ್ ಚಿಮುಕಿಸಿರುವುದನ್ನು ನೋಡಿದರೆ ಈ ರೀತಿ ಕಾಣಿಸುತ್ತದೆ. ಅಂದರೆ ಸಾವಯವ ಗೊಬ್ಬರಗಳು ಮತ್ತು ಜೈವಿಕ ನಿಯಂತ್ರಕಗಳ ಮಿಶ್ರಣ. 5 ಲೀಟರ್ ಕಲ್ಚರ್ ಇರುವ 40 ಕೆಜಿ ಚೀಲದಲ್ಲಿ ಈ ಮಿಶ್ರಣವನ್ನು ಸಿಂಪಡಿಸುತ್ತಿದ್ದೇವೆ. ಅಂದರೆ ಈ 5 ಲೀಟರ್ ಮೈಕ್ರೋಬಿಯಲ್ ಕಲ್ಚರ್ನಿಂದ 20 ಕೆಜಿ ಸಾವಯವ ಗೊಬ್ಬರ ತಯಾರಿಸಬಹುದು. ಅಥವಾ ಜೈವಿಕ ನಿಯಂತ್ರಕ ನಾವು ಪ್ರತ್ಯೇಕವಾಗಿ ಮಾಡಬಹುದು. ಸರ್ಕಾರದ ಸಬ್ಸಿಡಿ ಸೇರಿದಂತೆ ಇದರ ಬೆಲೆ 1400 ರಿಂದ 1500 ಆಗಿರುತ್ತದೆ. ಈ ಅವನಿ ಚೀಲದಲ್ಲಿ ಪ್ರತಿಯೊಬ್ಬ ರೈತರಿಗೆ ಉಚಿತವಾಗಿ ನೀಡುತ್ತಿದ್ದೇವೆ. ಇದು 20 ಕೆಜಿ ಸಾವಯವ ಗೊಬ್ಬರಗಳು ಮತ್ತು ಜೈವಿಕ ನಿಯಂತ್ರಕಗಳಿಗೆ ಸಮನಾಗಿರುತ್ತದೆ. ಇಲ್ಲಿ ನೋಡಿ, ಹಿಂದೆ ತೋರಿಸಿದಂತೆ ಎರೆಹುಳುಗಳ ಮೇಲೆ ಸೂಕ್ಷ್ಮ ಜೀವಿಗಳನ್ನು ಸಿಂಪಡಿಸಲಾಗಿದೆ. ಅದನ್ನು ಮೇಲಕ್ಕೆ ಮತ್ತು ಕೆಳಕ್ಕೆ ಸರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ. ಎಲ್ಲವೂ ಚೆನ್ನಾಗಿ ಸಮವಾಗಿ ಮಿಶ್ರಣ ಮಾಡಿ. ಈ ರೀತಿ 2-3 ಬಾರಿ ಮೇಲೆ ಮತ್ತು ಕೆಳಗೆ ಚೆನ್ನಾಗಿ ಮಿಶ್ರಣ ಮಾಡಿದರೆ ಈ ರೀತಿಯಾಗಿ ನೀವು ಅದನ್ನು 2 ಅಥವಾ 3 ಬಾರಿ ಮೇಲಕ್ಕೆ ಮತ್ತು ಕೆಳಕ್ಕೆ ಚಲಿಸುವ ಮೂಲಕ ಚೆನ್ನಾಗಿ ಮಿಶ್ರಣ ಮಾಡುತ್ತೀರಿ. ಈಗ ಚೆನ್ನಾಗಿ ಮಿಶ್ರಣ ಮಾಡಿದ ನಂತರ ನಾವು ಈ 40 ಕೆಜಿ ಚೀಲದಲ್ಲಿ ಈ ಮಿಶ್ರಣವನ್ನು ತುಂಬುತ್ತೇವೆ. ಅವನಿಯ ಉತ್ಪನ್ನವನ್ನು ನಾವು ಹೀಗೆ ತಯಾರಿಸುತ್ತೇವೆ. ಹಾಗಾದರೆ ಇದನ್ನು ನೋಡಿದ ಪ್ರತಿಯೊಬ್ಬ ರೈತನಿಗೂ ಅವನಿ ಎಷ್ಟು ಶಕ್ತಿಶಾಲಿ ಗೊಬ್ಬರ ಎಂಬುದು ಅರ್ಥವಾಗಿರಬೇಕು. ಏಕೆಂದರೆ ಇದು ಕೇವಲ ವರ್ಮಿ ಕಾಂಪೋಸ್ಟ್ ಅಥವಾ ಪುಡಿಯನ್ನು ಒಳಗೊಂಡಿಲ್ಲ, ಆದರೆ ಇನ್ನೂ ಹೆಚ್ಚು ಶಕ್ತಿಯುತವಾದ 5 ಲೀಟರ್ ಮೈಕ್ರೋಬಿಯಲ್ ಕಲ್ಚರ್, ಅಂದರೆ ಸಾವಯವ ಗೊಬ್ಬರಗಳು ಮತ್ತು ಜೈವಿಕ ನಿಯಂತ್ರಕಗಳ ಮಿಶ್ರಣ, ಮತ್ತು ಪ್ರತಿ ಚೀಲದಲ್ಲಿ 50% ಹ್ಯೂಮಿಕ್ ಆಮ್ಲ 1 ಕಿಲೋ. ನಾವು ಅದನ್ನು ಬೆರೆಸಿದ ನಂತರ ನಾವು ಸಾಗಿಸುವ ಸಮಯದಲ್ಲಿ ಬಂದ ಧೂಳಿನೊಂದಿಗೆ ಸೂಕ್ಷ್ಮ ರೂಪದಲ್ಲಿ ಬೆರೆಸಿದ ಸೂಕ್ಷ್ಮ ಪೋಷಕಾಂಶಗಳು ತುಂಬಾ ಶಕ್ತಿಯುತವಾಗಿವೆ. ಸಾಮಾನ್ಯವಾಗಿ ನೀವು ಅದನ್ನು ಲಾಭದಾಯಕವಾಗಿ ಮಾರಾಟ ಮಾಡಲು ಬಯಸಿದರೆ ನಂತರ 40 ಕೆಜಿಯ ಚೀಲದಲ್ಲಿ ಎಲ್ಲವನ್ನು ಮಿಶ್ರಣ ಮಾಡಿದ ನಂತರ 3000ಕ್ಕೆ ಮಾರಾಟ ಮಾಡಬೇಕಾಗುತ್ತದೆ. ಆದರೆ ನಾವು ಅದನ್ನು ಕೇವಲ 1200ಕ್ಕೆ ಲಭ್ಯವಾಗುವಂತೆ ಮಾಡುತ್ತೇವೆ, ಏಕೆಂದರೆ ಈ ಸಮಯದಲ್ಲಿ ಅದರ ಮೌಲ್ಯ ಇಷ್ಟಾಗಿರುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ರೈತರು ಇದರ ಸಂಪೂರ್ಣ ಪ್ರಯೋಜನ ಪಡೆದುಕೊಳ್ಳಿ. ನೀವು ಅವನಿಯನ್ನು ಇತರ ರಸಗೊಬ್ಬರಗಳೊಂದಿಗೆ ಹೋಲಿಸಬಾರದು. ಏಕೆಂದರೆ ಪ್ರತಿಭಾ ಬಯೋಟೆಕ್ ಈ ಚೀಲದಲ್ಲಿ ಸಾವಯವ ಗೊಬ್ಬರಗಳು ಮತ್ತು ಜೈವಿಕ ನಿಯಂತ್ರಕಗಳ ಮಿಶ್ರಣವನ್ನು ಉಚಿತವಾಗಿ ನೀಡುತ್ತದೆ. ನಾವು ಈ ಗೋಣಿ ಚೀಲದಲ್ಲಿ ಹಾಗಾಗಿ ಬೆರೆಸಿದ ಸೂಕ್ಷ್ಮಜೀವಿ ಕಲ್ಚರ್ನಲ್ಲಿ ಕಾರ್ಬನ್ ಲಭ್ಯವಿದೆ. ಆದ್ದರಿಂದ ಈ ಸೂಕ್ಷ್ಮಜೀವಿಗಳು ಬೇಗನೆ ಬೆಳೆಯುತ್ತವೆ.
ಇವುಗಳನ್ನು ಧರಿಸಿ ರೈತ ಕೆಲಸ ಮಾಡಬಹುದಾಗಿದೆ. ಧನ್ಯವಾದ.